ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನೈಟು ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ನಲ್ವಾ, ಬೆಳಗ್ಗೆ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ, ಇವಾಗ ದೋಸೆ ಮಾಡೋಣ ಅಂಥೇಳಿ ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ನನಗೆ ಈ ವಿಡಿಯೋನ ಶೂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಯಾಕೆ ಅಂದರೆ ಬೆಳಗ್ಗೆ ಫಸ್ಟು ಎದ್ದಿದ ತಕ್ಷಣ ನನಗೆ ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬಂದುಬಿಡ್ತೀನಿ. ನಾನು ಬೇರೆ ಏನೂ ಕೆಲಸ ಮಾಡ್ಕೊಳ್ಳಲ್ಲ. ಫಸ್ಟು ತಿಂಡಿ ಮಾಡಿಬಿಡ್ಬೇಕು. ನನಗೆ ತಿಂಡಿ ಆಯಿತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ಆಗಿಬಿಡುತ್ತೆ. ಯಾರು ಯಾವಾಗ ಬೇಕಾದರೂ ತಿನ್ಕೋಬೋದು ತಿಂಡಿ ಒಂದು ಆಗಿಬಿಟ್ರೆ. ಸೊ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ, ಕಡಲೆ ಬೀಜ ಹಾಗೆ ಮತ್ತೆ ಕಾಯಿ ಹಾಕಿ ಮಾಡಿರೋದು ಸಖತ್ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಅಂತೂ ಮಿಕ್ಸ್ ಮಾಡೋದ್ರಿಂದ. ಸೊ ಸರಿ ಆಯಿತು, ಅಪ್ಪಾಜಿಗೆ ಬೇಗ ದೋಸೆ ಹಾಕ್ಕೊಟ್ಬಿಡೋಣ ಅಂಥೇಳಿ ಅವ್ರಿಗೆ ಹಾಕ್ತಾ ಇದ್ದೆ. ಯಾಕಂದ್ರೆ ಅವರು ತಿಂಡಿ ತಿನ್ಕೊಂಡು ಶಾಪಿಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅವರಿಗೆ ದೋಸೆನ ಹಾಕ್ತಿದ್ದೆ. ಸರಿ, ನಮಗೆ ಇನ್ನು ಮಿಷಿನಿಗೆ ಬಟ್ಟೆ ಬೇರೆ ಹಾಕಿದ್ದೆ ನಾನು. ಅದನ್ನು ಒಣಗಾಕ್ ಬಂದುಬಿಡೋಣ, ಅಷ್ಟರಲ್ಲಿ ಹರಿನು ಎಲ್ಲ ಬಂದುಬಿಡ್ತಾರೆ. ಸರಿ ಎಲ್ಲ ಅವ್ರಿಗೆ ಹಾಕ್ಕೊಟ್ಬಿಟ್ರೆ ಆಮೇಲೆ ನಾವು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ. ಯಾಕಂದರೆ ಈ ದೋಸೆ ಮಾಡಿದಾಗ ನನಗಂತೂ ಬಿಸಿ ಬಿಸಿ ದೋಸೆನೇ ಸಿಗಲ್ಲ. ಎಲ್ರಿಗೂ ನಾನು ಹಾಕ್ಕೊಟ್ಬಿಡ್ತೀನಿ. ಸೊ ನನಗೆ ಫೈನಲಾಗಿ ನಾನೇ ಒಂದು 3 ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀನಿ ದೋಸೆನ, ಹಂಗಾಗ್ಬಿಡತ್ತೆ. ಸರಿ, ನಮ್ಮ ಗುಂಡ ಕೂಡ ಮೇಲೆ ಇದ್ದ. ಅವನ್ನ ಮಾತಾಡಿಸ್ಕೊಂಡು ಅವನಿಗೆ ಕೂಡ ದೋಸೆನ ಕೊಟ್ಬಿಟ್ಟು ನಾವಿಲ್ಲಿ ಬಟ್ಟೆ ಒಣಗಾಕೋಣ ಅಂತ ಬಂದ್ವಿ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆನೆ ಸೊ ಸ್ನಾನ. ಅದಕ್ಕೂ ಮುಂಚೆ ನಾನು ಮಾಡೋಕ್ಕೆ ಹೋಗಲ್ಲ. ನನಗೇನೋ ಒಂಥರ ಅನ್ಸುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿದ್ರೆ ನನಗೆ ಖುಷಿ ಅನ್ಸೋದು. ಈವನ್ ನನ್ನ ಮಗಳಿಗೂ ಕೂಡ ಅಷ್ಟೇನೆ, ನನ್ನ ಕೆಲಸ ಎಲ್ಲ ಮುಗಿಯೋ ತನಕ ನಾನು ಅವಳಿಗೆ ಸ್ನಾನ ಮಾಡಿಸಲ್ಲ. ಯಾಕೆ ಅಂದರೆ ತುಂಬ ಡಸ್ಟ್ ಇರುತ್ತೆ, ನನ್ನ ಜೊತೆ ಅವಳು ಓಡಾಡ್ತಿರ್ತಾಳೆ. ಹಾಗಾಗಿ ಹರಿ ಇವಾಗ ಬಂದ. ನಾವು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ವಿ. ಅವನು ಶಾಪಿಂದ ಬ್ಲೂಟೂತ್ ಏನೋ ಬಂದಿತ್ತು ಅಂತ ಹೇಳಿ ತಗೊಂಬಂದು ತೋರಿಸ್ತಾ ಇದ್ದ. ಸೊ ನಮಗೆ ತುಂಬಾನೇ ಯೂಸ್ ಆಗುವಂಥ ಗಿಫ್ಟ್ಗಳು ಬರ್ತಾ ಇರುತ್ತೆ ಮನೆಗೆ. ಎಸ್ಪೆಷಲಿ ಇದೇನೋ ಸುಮ್ಮನೆ ಕೊಟ್ಟೋದು ಅಂತ ಹೇಳ್ದ. ಸೊ ಮನೆಗೆ ತುಂಬ ಯೂಸ್ ಆಗೋವಂಥದ್ದೇನೆ ಬರ್ತಾ ಇರುತ್ತೆ ಪ್ರತಿ ವರ್ಷ, ಟಾರ್ಗೆಟ್ನ ರೀಚ್ ಮಾಡಿದ್ರೆ ಮಾತ್ರ. ಸರಿ, ಅವ್ರಿಗೆ ದೋಸೆ ಹಾಕೊಟ್ಟೆ. ಹರಿ ಹೇಳ್ತಾ ಇದ್ದ, ಇವತ್ತು ದೋಸೆ ಸಕ್ಕತ್ತಾಗಿ ಬಂದಿದೆ, ಸೊ ನನಗೆ ನಾಳೆ ನೀರು ದೋಸೆ ಹಾಕೊಡು ಅಂತ ಹೇಳಿ. ಏನಕ್ಕೆ ಅಂದರೆ ಅವ್ನು ಯಾವಾಗಲೇ ದೋಸೆ ತಿಂತಾ ಇದ್ದಾನೆ ಅಂದರೂ ಯಾವಾಗಲೂ ಕೂಡ ಅವ್ನಿಗೆ ಚೆನ್ನಾಗಿ ಬರೋದಿಲ್ಲ. ಏನೋ ಒಂದು ಕಿತ್ತೋಗಿರೋ ಥರನೋ ಅಥವಾ ಅದು ಎದ್ದೊಳೋದಿಲ್ಲ ದೋಸೆ ತವ. ಸೊ ಈ ಥರ ಆಗ್ತಿರುತ್ತೆ. ಅದನ್ನೇ ಹೇಳ್ತಾ ಇದ್ದ. ಸೊ ಈ ಸಲ ಸಕ್ಕತ್ತಾಗಿ ಬಂದಿದೆ, ನಾಳೆ ನೀರು ದೋಸೆ ಮಾಡಿಕೊಡು ನನಗೆ ಅಂತ ಕೇಳ್ತಾ ಇದ್ದ. ಸೊ ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಖುಷಿ ಅಲ್ವಾ. ನಾನು ವ್ಲಾಗಲ್ಲಿ ಮಾತಾಡೋದೇನೋ ಮಾತಾಡ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಚೆಕ್ ಮಾಡ್ತೀನಿ, ಸಿಕ್ಕಾಪಟ್ಟೆ ವಾಯ್ಸ್ ಇದೆ ಬ್ಯಾಕ್‌ಗ್ರೌಂಡು. ಹೆಂಗೆ ಅಂದರೆ ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ಇರಿಟೇಷನ್ ಆಗಬೇಕು. ಸೊ ಆ ರೇಂಜಿಗೆ ವಾಯ್ಸು ಕೆಟ್ಟದಾಗಿತ್ತು. ಸರಿ ಆಯಿತು, ವಾಯ್ಸ್ ಓವರೇ ಕೊಟ್ಬಿಡೋಣ ಅಂತ ಹೇಳಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸಾಂಬಾರು ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಸಿ ಇನ್ನೇನು ಮಲ್ಕೊಳ್ಳೋಣ, ಪಾಪುದು ಊಟ ಎಲ್ಲ ಆಯಿತು ಅಂತ ಅಂದ್ಕೊಂಡು ಸೊ ಆರಾಮಾಗಿ ಮಲ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ನೈಟ್ ಯಾಕೋ ನಿದ್ದೆ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ಅಷ್ಟರಲ್ಲಿ ನೆನಪಾಯ್ತು ಸಾಂಬಾರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ. ಯಾಕಂದರೆ ನೆನ್ನೆ ಅಕ್ಕ ಕೂಡ ಕಳಿಸ್ಬಿಟ್ಟಿದ್ದೀನಿ, ಮರ್ತ್ಬಿಟ್ಟೆ ನಾನು ಅವಳಿಗೆ ಸಾಂಬಾರು ಕಳಿಸಿದ್ದೆನ. ಸರಿ ಆಯಿತು, ಓಕೆ, ಹೇಗಿದ್ರೂ ಇವಾಗ ಸಾಂಬಾರಿಲ್ಲ, ಬೆಳಗ್ಗೆ ಮಾಡಿದ್ದು ಜಸ್ಟ್ ಸ್ವಲ್ಪ ಚಟ್ನಿ ಇತ್ತು. ಸೊ ಎಲ್ರಿಗೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಮೊಸರಿಗೆ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ಇವತ್ತು ಒಂಥರ ನನಗೆ ಆವಾಗಲೇ ಹೇಳ್ದಾಗೆ ನಂಗೆ ತುಂಬ ಒಂಥರ ಲೇಸಿ ಅನ್ನಿಸ್ತಾ ಇದೆ. ಒಂಥರ ಏನೂ ಮಾಡೋದೇ ಬೇಡ, ಸುಮ್ಮನೆ ಬೆಡ್ ಮೇಲೆ ಮಲ್ಕೊಳ್ಳೋಣ ಅನ್ನಿಸ್ತಿದೆ. ಯಾವಾಗಾದರೂ ಒಂದೊಂದ್ಸಲ ಈ ಥರ ಆಗುತ್ತೆ. ವರ್ಷ ಪೂರ್ತಿ ನಾವು ಕೆಲಸ ಮಾಡ್ಕೊಂಡೇ ಇರ್ತೀವಿ ಮನೇಲಿ. ಸೊ ನಮಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು, ಯಾರಾದರೂ ನಮಗೂ ಮಾಡಿಕೊಟ್ರೆ ಸಾಕು ಅಂತ ಅನ್ನಿಸ್ತಿರುತ್ತಲ್ಲ. ಪ್ರತಿಯೊಬ್ಬರು ಮನೇಲಿರೋಂಥ ಹೆಣ್ಮಕ್ಳಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಏನಂತೀರಾ? ನನಗಂತೂ ಖಂಡಿತ ಈ ಥರ ಅವಾಗವಾಗ ಅನ್ನಿಸ್ತಿರುತ್ತೆ. ಹಂಗೆ ಅಂದಿದ್ದಕ್ಕೆ ಹರಿ, ಸರಿ ಆಯಿತು ನೀನು ಮಲ್ಕೊ, ನಾನು ಮೊಸರು ತೊಗೊಂಬಂದು ಅನ್ನದ ಜೊತೆ ತಿಂತೀನಿ, ಅನ್ನ ಒಂದು ಮಾಡಿಟ್ಟಿರು ಅಂತ ಅಂದರು. ಸರಿ ಬೇಡ ಬಿಡು, ಯಾಕೋ ಲೈಟಾಗಿ ಒಂದು 3 ನಿಮಿಷ ಅಷ್ಟೇನೆ ಮೊಸರಿಗೆ ಒಗ್ಗರಣೆ ಹಾಕ್ಕೊಟ್ಬಿಡೋಣ. ಸರಿ ಅವ್ರು ತಿನ್ಕೊಳ್ಳಿ, ಆಮೇಲೆ ಬೇಕಿದ್ರೆ ಏನಾದರೂ ಮಾಡಿದ್ರಾಯ್ತು ನೈಟ್ ಊಟಕ್ಕೆ ಅಂಥೇಳಿ ಮೊಸರಿಗೆ ಒಗ್ಗರಣೆ ಹಾಕ್ದೆ. ಆ ರೆಸಿಪೀಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಸರಿ ತೋರಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ರೆಸಿಪಿ ಕೂಡ ತೋರಿಸ್ತೀನಿ, ನೋಡಿ ಮಿಸ್ ಮಾಡಿದೆ. ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ, ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋವಂಥ ಗಂಡು ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೋ, ಸೊ ಮನೆಯಲ್ಲಿ ದುಡಿಯುವಂಥ ಹೆಣ್ಮಕ್ಳಿಗೂ ಅಷ್ಟೇ ಕಷ್ಟ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ಹೆಣ್ಮಕ್ಳು ಹೇಗೆ ಅಂದರೆ ಪ್ರೀತಿಯಿಂದ ಒಂದನ್ನ ಏನಾದರೂ ಅಡುಗೆ ಮಾಡಿಕೊಟ್ರೆ ಅದನ್ನು ಗಂಡು ಮಕ್ಕಳು ಇಷ್ಟಪಟ್ಟು ತಿಂದು ತುಂಬ ಚೆನ್ನಾಗಿದೆ ಅಂತ ನೀವು ಒಂದೇ ಒಂದು ಮಾತು ಹೇಳಿ ಅದರಿಂದ ಎಷ್ಟು ಖುಷಿ ಪಡ್ತಾರೆ ಹೆಣ್ಮಕ್ಳು ಅಂತ ಅಂದರೆ, ಸೊ ಅವ್ರಿಗೇನೋ ಸ್ವರ್ಗನೇ ಸಿಕ್ಕಿರೋವಷ್ಟು ಖುಷಿ ಆಗುತ್ತೆ. ನೀವು ಕೊಡಿಸೋ ಚಿನ್ನ, ಬೆಳ್ಳಿ, ಒಡವೆ ಏನು ಅದ್ರ ಮುಂದೆ ಮ್ಯಾಟರ್ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಏನೇ ಒಂದು
ರೆಗ್ಯುಲರು ಚಿತ್ರಾನ್ನ ಮಾಡಿದ್ರು ಕೂಡ ನಾನು ಕೇಳ್ತೀನಿ, ಚಪಾತಿ ಮಾಡಿದ್ರು ಕೇಳ್ತೀನಿ, ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು. ಅವ್ನು ತುಂಬ ಚೆನ್ನಾಗಿ ಆ್ಯಕ್ಚುಲಿ ನಾನು ಕೇಳೋಕ್ಕೆ ಮುಂಚೆನೇ ಹೇಳ್ತಾನೆ, ಬಟ್ ಯಾವಾಗಾದ್ರೂ ಹೇಳಿಲ್ಲದೆ ಇಲ್ದಾಗ ನಾನು ಕೇಳ್ತಾ ಇರ್ತೀನಿ ಹೇಗಿದೆ ಅಂತ ಹೇಳಿ. ಅವಾಗ ಹೇಳ್ತಾನೆ ಸಕ್ಕತ್ತಾಗಿದೆ ಅಂತ. ಅವಾಗ ಆಗೋ ಖುಷಿನೇ ಬೇರೆ. ಅಂದರೆ ನಾವು ಕಷ್ಟಪಟ್ಟು ಮಾಡಿರ್ತೀವಲ್ಲ, ಪ್ರೀತಿಯಿಂದ ಕಷ್ಟಪಟ್ಟು ಅಂದರೆ ಅಷ್ಟು ಎಫರ್ಟ್ ಹಾಕಿ ಪ್ರೀತಿಯಿಂದ ಮಾಡಿರ್ತೀವಲ್ಲ, ಸೊ ಅವಾಗ ಯಾರಾದರೂ ತಿಂದ್ಬಿಟ್ಟು ಈ ಥರ ಅಂದರೆ ನಾವು ಇಷ್ಟಪಡುವಂಥ ವ್ಯಕ್ತಿ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಆಗುವಂಥ ಖುಷಿನೇ ಬೇರೆ. ಈ ಎಕ್ಸ್‌ಪೀರಿಯನ್ಸು ಪ್ರತಿಯೊಬ್ಬ ಹೆಣ್ಮಕ್ಳುನು ಬಯಸ್ತಾನೆ ಇರ್ತಾರೆ ನನ್ನ ಗಂಡನ ಕಡೆಯಿಂದ. ಸೊ ಚೆನ್ನಾಗಿದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದ್ರೂ ಗಂಡು ಮಕ್ಳು ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಮನೇಲಿ ನಿಮ್ಮ ಹೆಂಡ್ತಿಗಾಗ್ಲಿ, ನಿಮ್ಮ ಅಮ್ಮಂಗಾಗ್ಲಿ, ನಿಮ್ಮ ಅಕ್ಕ ತಂಗಿ ಯಾರಿಗೇ ಆಗ್ಲಿ ಅವ್ರೇನಾದ್ರೂ ಮಾಡ್ಕೊಟ್ರೆ ಚೆನ್ನಾಗಿದೆ ಅಂತ ಒಂದೇ ಒಂದು ಮಾತು ಹೇಳಿ. ತುಂಬಾನೇ ಖುಷಿ ಪಡ್ತಾರೆ ಆಯ್ತಾ. ನಾನು ಹೇಳಿರೋ ಮಾತು ನಿಮ್ಗೇನಾದ್ರೂ ನಿಜ ಅಂತ ಅನ್ಸಿದ್ರೆ ನನಗೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಇವಾಗ ನಾನೊಂದು ಪ್ಯಾನ್ನ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಹಾಗೆ ನಮ್ಮ ಮನೇಲಿ ಎಣ್ಣೆನ ತುಂಬ ಕಡಿಮೆ ನಾನು ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡಲ್ಲ, ತುಪ್ಪ ಯೂಸ್ ಮಾಡ್ತೀನಿ. ಕಡಲೆಬೇಳೆ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ನೀವು ಉದ್ದಿನಬೇಳೆನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಣಮೆಣ್ಸಿಕಾಯಿ ಹಾಕ್ತೀನಿ. ನನ್ನ ಮನೇಲಿ ಜಾಸ್ತಿ ಸ್ವಲ್ಪ ಒಣಮೆಣ್ಸಿಕಾಯಿ ಯೂಸ್ ಮಾಡೋದು, ಉಪ್ಪಿಟ್ಟಿಗಾದರೂ ನಾನು ಒಣಮೆಣ್ಸಿಕಾಯಿ ಹಾಕೋದು. ಸೊ ಒಣಮೆಣ್ಸಿಕಾಯಿ, ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಹಾಗೆ ಕರಿಬೇವು ಹಾಕ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕರಿಬೇವು ಇವಾಗ ಏನಕ್ಕೆ ಹಾಕ್ತಿದ್ದೀನಿ ಗೊತ್ತಾ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಕರಿಬೇವು ಹಾಕಿದ್ರೆ ಸಿಡಿದ್ಬಿಡುತ್ತೆ, ಮನೆಯೆಲ್ಲ ಎಣ್ಣೆ ಆಗ್ಬಿಡುತ್ತೆ, ಬೇಡ ಅಂತೇಳಿ ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಸ್ವಲ್ಪ ನೀವು ಇದಕ್ಕೆ ಸಾಸಿವೆನೂ ಹಾಕೋಬೋದು. ನಾನು ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಮರ್ತುಬಿಟ್ಟೆ, ವಿಡಿಯೋ ಶೂಟ್ ಮಾಡ್ಕೋತಾ ಇದ್ನ, ಸೊ ಹಿಂಗೆ ಮರ್ತೋಗ್ಬಿಡ್ತೀನಿ ಏನಾದರೂ ಒಂದು ಐಟಮು. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗೋವರೆಗೂ, ಈರುಳ್ಳಿದು ಏನಿರುತ್ತೆ ಈ ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು. ಹಸಿ ಹಸಿ ಇದ್ರೆ ಅಷ್ಟು ಚೆನ್ನಾಗಿರಲ್ವಲ್ಲ. ಸೊ ಇವಾಗ ನೋಡಿ ಇಷ್ಟು ಎಲ್ಲ ಈರುಳ್ಳಿ ಬೆಂದಿದೆ. ಇವಾಗ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಸೊ ನೀವು ತೆಳ್ಳಗೆ ಮಾತ್ರ ಮಾಡ್ಕೋಬೋದು, ಇಲ್ಲ ಗಟ್ಟಿ ಮೊಸರನ್ನ ಹಾಗೆ ಹಾಕೋಬೋದು. ನಾನು ಸ್ವಲ್ಪ ಇದನ್ನ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಆಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮನೇಲಿ ಬೇಗ ನಮಗೆ ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ ಮಾಡೋದಕ್ಕೆ, ಸೊ ಟಯರ್ಡ್ ಅನ್ನಿಸ್ತಿದೆ, ಏನು ಮಾಡ್ಕೊಳ್ಳೋದು, ಹಾಗೆ ಬ್ಯಾಚುಲರ್ಸ್ ಇರ್ತಾರೆ, ಏನು ರೆಸಿಪಿ ಮಾಡೋದು ಏನು ಅಂತ ತಲೆ ಕೆಡಿಸ್ಕೊಳ್ತಾ ಇರೋವಂಥ ಟೈಮಲ್ಲಿ ಇದು ಒಂದು ಬೆಸ್ಟ್. ಇದು ಬೆಳಗ್ಗೆ ನೈಟು ಮಧ್ಯಾಹ್ನ ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು, ಓಕೆನಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ತುಮಕೂರಲ್ಲಿದ್ದಾಗ ಡಿ ಮಾರ್ಟ್ಗೆ ಹೋಗಿದ್ನಲ್ವ, ಸೊ ಕೆಲವೊಂದಷ್ಟು ಕಿಚನ್ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಂಬಂದಿದ್ದೆ. ಇವಾಗಿಟ್ಟಿರೋ ಬಾಕ್ಸ್ಗಳು ನಂದು ಎಲ್ಲನೂ ಟಪ್ಪರ್ವೇರ್ದು. ಸೊ ನನಗೆ ಅದನ್ನ ಇಡೋದಕ್ಕೇನು ಬೇಜಾರಿಲ್ಲ ಕಿಚನಲ್ಲಿ. ಇಲ್ಲಿ ತುಂಬ ಡಸ್ಟ್ ಇದೆ. ನನ್ನ ವಿಡಿಯೋ ನೋಡಿದಾಗ ಇಲ್ಲಿ ನಮ್ಮ ಮನೆ ಸರೌಂಡಿಂಗ್ ಹೇಗಿದೆ ಅಂತ ಹೇಳಿ ನಾನು ತೋರಿಸಿದ್ದೀನಿ. ಸೊ ತುಂಬ ಅಂದರೆ ತುಂಬ ಡಸ್ಟ್ ಇದೆ. ನನಗೆ ಅವನ್ನ ಇಟ್ಟಾಗಿಂದನೂ ಸಮಾಧಾನನೇ ಇಲ್ಲ. ಒಂದು ವಾರ ಊರಿಗೆ ಹೋಗಿದ್ದೀನಿ ಅಂತಂದ್ರೂ ಬಂದು ಎಷ್ಟು ಕ್ಲೀನ್ ಮಾಡಬೇಕು ಗೊತ್ತಾ. ಆ ಬಾಕ್ಸ್ಗಳು ಚೆನ್ನಾಗಿರೋದು ಹಾಳಾಗೋದು ನನಗೆ ಇಷ್ಟ ಇಲ್ಲ. ಸೊ ಕಡಿಮೆ ರೇಟಿಂದ ಇಟ್ಟರೆ ಅಷ್ಟು ಬೇಜಾರಾಗಲ್ಲ, ಹಾಗಾಗಿ ಇಷ್ಟು ಬಾಕ್ಸ್ಗಳನ್ನ ತೊಗೊಂಬಂದಿದ್ದೀನಿ. ಸೊ ಸದ್ಯದ ಮಟ್ಟಿಗೆ ಇವಿರಲಿ, ನೋಡೋಣ ನಮಗೂ ಏನಾದರೂ ಬೇಗ ಹೊಸ ಮನೆ ಕಟ್ಕೊಂಡು ಹೋಗೋ ಅಂಥ ಅದೃಷ್ಟ ಬಂದರೆ ಸೊ ಅವಾಗ ಎಲ್ಲದನ್ನು ಚೆನ್ನಾಗಿರೋದು ಇಡೋಣ. ಬಟ್ ಈ ಮನೆಗೆ ಸದ್ಯಕ್ಕೆ ನನಗೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಐಟಮ್ನೇ ನಾನು ಇಟ್ಟಿರೋದು. ನೀವು ಅನ್ಕೋಬೋದು ಇಷ್ಟಿಷ್ಟು ಕಮ್ಮಿ ಇಟ್ಟಿದ್ದಾರೆ ಅಂತ. ನಾನು ಏನಕ್ಕೆ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಐಟಮ್ ಎಲ್ಲ ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಮೇಲ್ಗಡೆ. ಬಟ್ ಅಡುಗೆ ಮನೇಲಿ ನನಗೆ ಎಷ್ಟು ಬೇಕೋ ಬೇಸಿಕ್ ಅಷ್ಟೇ ನಾನು ಇಟ್ಟಿರೋದು, ಜಾಸ್ತಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸೊ ಈ ಥರದ್ದು ತೊಗೊಂಬಂದಿದ್ದೀನಿ ಬಾಕ್ಸು. ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ಗಟ್ಟಿ ಇದೆ ನೀವೇ ನೋಡ್ಬೋದು, ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಸೊ ಇದು ಕ್ಯಾಪು ಈ ಥರ ಶೇಪ್ ನಂಗೆ ಇಷ್ಟ ಆಯಿತು, ಹಂಗಾಗಿ ತೊಗೊಂಬಂದೆ. ಹಾಗೆ ಒಂದು ಸ್ಪೂನ್ ಕೂಡ ಬಂದಿದೆ. ಎಲ್ಲ ಬಾಕ್ಸ್ಗೂ ಈ ಥರ ಸ್ಪೂನ್ಗಳನ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ. ಸೊ ಈ ಒಂದು ಅಮೌಂಟಿಗೆ ಎಷ್ಟು ಗೊತ್ತಾ, ಬರೀ 69 ರುಪೀಸ್. ಸೊ ಈ ಅಮೌಂಟಿಗೆ ಇಷ್ಟು ಗಟ್ಟಿ ಇರೋಂಥ ಬಾಕ್ಸ್ ನೀವು ನೋಡ್ತಾ ಇರ್ಬೋದು, ಪ್ರೆಸ್ ಮಾಡಿದ್ರು ಒಳಗಡೆ ಹೋಗ್ತಿಲ್ಲ, ಅಷ್ಟು ಗಟ್ಟಿ ಇದೆ ಬಾಕ್ಸು. ತುಂಬ ಬಾಕ್ಸ್ ನೋಡಿದೆ, ಅಲ್ಲಿರೋದ್ರಲ್ಲಿ ನನಗೆ ಇದು ಕ್ಯಾಪ್ ಒಂಥರ ಚೆನ್ನಾಗಿದೆ ಅನಿಸು, ಹಾಗಾಗಿ ಇದನ್ನು ತೊಗೊಂಬಂದೆ. ಸೊ ಈ ಥರದ್ದು ನಾನು ಒಂದು ಅಂದರೆ ನಾನು ಲೆಕ್ಕ ಮಾಡ್ಕೊಂಡು ಹೋಗಿದ್ದೆ ಯಾವುದಕ್ಕೆ ಎಷ್ಟೆಷ್ಟು ಬೇಕು, ಏನೇನು ಹಾಕಿಡಬೇಕು, ಸೊ ಅಷ್ಟು ತೊಗೊಂಬರ್ಬೇಕಂತ. ಹಂಗೂ ಲೆಕ್ಕ ಮಿಸ್ ಆಯಿತು. ಸೊ ಇನ್ನೂ ಒಂದು 2 ಬಾಕ್ಸ್ ತರಬೇಕಿತ್ತು, ತರೋದಕ್ಕಾಗಲಿಲ್ಲ. ನೆಕ್ಸ್ಟ್ ಹೋದಾಗ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತೇಳಿ ಇಷ್ಟು ತೊಗೊಂಬಂದೆ. ಹಾಗೆ ಒಂದು ಸೈಜ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ತಂದಿದ್ದೀನಿ. ಇದು 9 ಬಾಕ್ಸ್ ತಂದಿದ್ದೀನಿ ಈ ಸೈಜು. ಇದಕ್ಕಿಂತ ದೊಡ್ಡದು ಒಂದು ಸ್ವಲ್ಪ ದೊಡ್ಡದು ಒಂದು ತೊಗೊಂಡು ಬಂದಿದ್ದೀನಿ. ಹಾಗೆ ಯಾವಾಗಲೂ ನನ್ನ ಮಗಳು ಚಾಕ್ಲೇಟು ಅಂತಲೇ ಇರ್ತಾಳಲ್ವ, ಸೊ ಹಾಗಾಗಿ ಇದೊಂದು ಚಾಕ್ಲೇಟ್ ಮಾಡೋದಕ್ಕೆ ಅಂತ ತೊಗೊಂಬಂದೆ, ಇರಲಿ ಅಂಥೇಳಿ. ಹಾಗೆ
ಫ್ರೂಟ್ಸ್ ಇಡೋದಕ್ಕೆ ಅಂತೇಳಿ ಇದೊಂದು ಬ್ಯಾಸ್ಕೆಟ್ನ ತೊಗೊಂಬಂದೆ. ಫ್ರೂಟ್ಸ್ ಇಡೋಣ ಅಂತೇಳಿ ಚೆನ್ನಾಗಿದೆ, ಒಂಥರ ಕ್ಯೂಟ್ ಅನಿಸೋ ಹಾಗಾಗಿ ಇದೊಂದು ತೊಗೊಂಬಂದೆ. ಹಾಗೆ ಇದು ಸೋಪ್ ಇಡೋದಕ್ಕೆ. ಸೊ ಹೋದಾಗ ಏನು ಗೊತ್ತಾ, ನಾವು ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕ್ದಾಗ ಏನೂ ನೆನಪಾಗಲ್ಲ, ಅಲ್ಲಿ ಹೋದಾಗ ಒಂದೊಂದೇ ನೆನಪಾಗ್ತಿರುತ್ತೆ. ಸೊ ಇದು ಹಾಗೆ ಹೇಗಿದ್ರು ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಮನೇಲೇ ಫ್ರೆಶ್ ಆಗಿ ಹೆಲ್ತಿಯಾಗಿ ಐಸ್ ಕ್ರೀಮ್ ಮಾಡಿಕೊಡೋಣ ಅವಳಿಗೆ ಅಂತೇಳಿ ತೊಗೊಂಬಂದಿದ್ದೀನಿ. ಸೊ ಇಷ್ಟು ತೊಗೊಂಬಂದಿರೋ ಅಂಥದ್ದು. ಮತ್ತು ಇದು ನಮ್ಮಮ್ಮ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದಾರೆ ಬಾಕ್ಸು. ಯಾಕಂದರೆ ನಾನು ಇವಾಗ ಜಾತ್ರೆ ಬರ್ತಾಯಿದ್ದೆ ನೆಕ್ಸ್ಟ್ ಮಂತು ಮಾರ್ಚ್ 6 ನಮ್ಮ ನಾಯಕನಹಟ್ಟಿ ಜಾತ್ರೆ ಇರೋದು. ಸೊ ತೇರಿದೆ, ಆವಾಗ ನನ್ನ ಮನೆ ಹೇಗಿದ್ರು ಈ ಮಂತ್ ಎಂಡಿಂಗಲ್ಲಿ ಕ್ಲೀನ್ ಮಾಡ್ಕೋತೀನಲ್ಲ, ಸೊ ಕ್ಲೀನ್ ಮಾಡಬೇಕಾದ್ರೆ ಆ ಬಾಕ್ಸ್ನೆಲ್ಲ ತೆಗ್ದು ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಡು. ಆ ಟೈಮಲ್ಲಿ ಇದಕ್ಕೆಲ್ಲ ಜೋಡಿಸ್ಕೊಳ್ಳೋಣ ಅಂತೇಳಿ ಅಮ್ಮ ಇದನ್ನ ಎತ್ತಿಟ್ಟಿದ್ದಾರೆ. ಸೊ ಇದು 3 ಬಾಕ್ಸ್ ಇದೆ ಒಳಗಡೆ, ಚಿಕ್ಕದು ದೊಡ್ಡದು, ಚಿಕ್ಕದು ಸ್ವಲ್ಪ ಮೀಡಿಯಮ್ಮು, ಅದಕ್ಕಿಂತ ಸ್ವಲ್ಪ ಮೀಡಿಯಮ್ಮು. ಸೊ 3 ಬಾಕ್ಸ್ ಇದೆ. ಈ 3 ಬಾಕ್ಸಿಗೆ 250 ರೂಪಾಯಿ. ಇದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಓಕೆನಾ. ನಾನು ಲಾಸ್ಟ್ ಟೈಮು ಇದೇ ಥರದ್ದೇನೆ ತೊಗೊಂಬಂದಿದ್ದೀನಿ, 350 ಕೊಟ್ಟು ಒಂದೇ ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಸೊ ಕಂಪೇರ್ ಮಾಡಿದ್ರೆ ಇದಕ್ಕೆ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಹಾಗಾಗಿ 350 ರೂಪಾಯಿ ಕೊಟ್ಟು ತೊಗೊಂಬಂದೆ. ಸರಿ, ಮಲ್ಕೊಂಡು ಎದ್ದಾದ್ಮೇಲೆ ಬೋಂಡ ತಿನ್ಬೇಕನ್ನಿಸ್ತು, ಮಾಡಿಕೊಂಡೆ. ನನಗೇನಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೇಕನ್ನೋ ಆಸೆ. ಆದರೆ ಬಿಸ್ನೆಸ್ನವ್ರನ್ನ ಮದುವೆ ಆಗಿಬಿಟ್ರೆ ಸೊ ವೆಯ್ಟ್ ಮಾಡಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ತಿಂದು ನಾನು ತಿಂದ್ವಿ. ಅದಾದಮೇಲೆ ಅರಿ ಬಂದ, ಸೊ ಅವನಿಗೆ ಕೂಡ ಒಂದೆರಡು ಹಾಕ್ಕೊಟ್ಟೆ. ಇನ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ. ಬಾಯ್, ಟೇಕ್ ಕೇರ್. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಹಾಗೆ ಯಾರಿಗಾದರೂ ನಮ್ಮ ಮನೆಯದು ಹೋಮ್ ಟೂರ್ ಬೇಕು ಅಂದರೆ, ಯಾಕಂದರೆ ತುಂಬ ಸಿಂಪಲ್ ಇದೆ, ಇನ್ ಕೇಸ್ ಬೇಕು ಅಂತಂದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಹೋಮ್ ಟೂರ್ ಮಾಡ್ತೀನಿ. ಓಕೆನಾ.